ನಾವು ಅದ್ರ ಮ್ಯಾಗ ರೀ ಸಾಲನೂ ಮಾಡಿದೇವೆ ರೀ. ಈಟೀಟ ಮಕ್ಕಳು ಕರ್ಕೊಂಡು ದುಡ್ದೇವೆ ರೀ. ಬೆಳೆ ಐತ್ರಿ ಈಗ ಅದ್ರ ಮ್ಯಾಗ. ಅವ್ರು ಬಂದು ನಮ್ಗೆ ತಕರಾರು ಮಾಡತ್ತಾರ, ಧಮಕಿ ಮಾಡತ್ತಾರ ರೀ. ನಾವು ಈಟೀಟ ಮಕ್ಕಳು ಕರ್ಕೊಂಡು ನಾವು ಎಲ್ಲಂತ ಹೋಗುಣ್ರಿ? ನಮ್ಗೆ ಈ ಥರ ಬಂದು ಟಾರ್ಚರ್ ಮಾಡತ್ತಾರ ರೀ. ನಂತರ ರೀ ನಮಗೆ ಯಾವ್ದಾರ ಒಂದು ಪರಿಹಾರ ಅನ್ನೋದೊಂದು ಕೊಡ್ಬೇಕು ಅನ್ನೋದೊಂದು ಮಾಹಿತಿಯನ್ನು ಕೇಳತ್ತೆ. ಅದಕ್ಕೋಸ್ಕರ ನಮಗೆ ಯಾವ್ದಾರ ಒಂದು ಸಂಸಾರ ಮಗ ಕಟ್ಕೊಂಡು ಎಲ್ಲಂತ ಹೋಗೋಣ್ರಿ? ನಾವು 50 ವರ್ಷ ಗಂಟ್ಲೆ ಆದ್ರೆ ನಾವು ಈಗ ಅದ್ರ ಮ್ಯಾಗ ನಮ್ಮ ಜೀವನ ಅನ್ನೋದು ನಡೆಸ್ಕೊಂತ ಬರತ್ತೇವೆ ರೀ. ಈಗ ಅದಕ್ಕಾಗಿ ನಾವು ಈಟೀಟ ಮಕ್ಕಳು ಕರ್ಕೊಂಡು ನಾವು ಎಲ್ಲಂತ ಹೋಗೋಣ್ರಿ? ತಹಸೀಲ್ದಾರ್ ಸಾಹೇಬ್ರನ್ನು ಬಂದು ಎಲ್ಸತ್ತಾರೆ. ನಮ್ಮ ಬೇಡಿಕೆ ಏನಂದ್ರೆ ಸರ್, ಫಸ್ಟ್ ನಾವು ಹೇಳೋದೇನಂದ್ರೆ ಮಾಧ್ಯಮ ವರ್ಗದವರಿಂದ ಎಷ್ಟೋ ಬಡ ಕುಟುಂಬಗಳು ಉಳಿದಾವೆ ಸರ್. ಇದರಲ್ಲಿ ಯಾವ ಕಲ್ಮಿಷನೂ ಇಲ್ಲ ಸರ್. ಬೈಲಹೊಂಗಲ ತಾಲೂಕು ಕಡಸಕಟ್ಟಿ ಗ್ರಾಮದಲ್ಲಿ ನಾವು ಇರುವಂಥ ಒಂದು 5 ಕುಟುಂಬ ಎಲ್ಲ ಸಣ್ಣ ಮಕ್ಕಳು ಎಲ್ಲರೂ ಇದೆ ಸರ್. 1-1.5 ಎಕರೆಯಲ್ಲಿ ಜಮೀನಲ್ಲಿ 46 ವರ್ಷದಿಂದ ನಾವು ಉಳುಮೆ ಮಾಡ್ಕೊತ ಬಂದಿದ್ದೇವೆ ಸರ್. ಈಗ ಬೈಲಹೊಂಗಲ ತಹಸೀಲ್ದಾರ್ ಸಾಹೇಬ್ರು ಬಂದು ನೀವು ಇಲ್ಲಿಂದ ಹೇಳಬೇಕು, ನಾವು ಸೋಲಾರ್ ಹಾಕ್ತಿದ್ದೀವಿ ಅಂತೇಳಿ ನಮ್ಗೆ ಅತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಅವರು. ಆ ಪ್ರಕಾರ ಹೋಗಿ ಮತ್ತು ನಾವು ಬೈಲಹೊಂಗಲ MLA ಮಾಂತೇಶ್ ಕಜೂರಿ ಅವರು ಕೇಳಿದ್ದೀವಿ. ನಾವು ಬಂದುಬಿಟ್ಟು 2 ಸಲ ಹೋದ್ರು. ಅವ್ರು ಏನಂದ್ರೆ ಸರ್, ಅವರು ಕೇಂದ್ರ ಸರ್ಕಾರದಿಂದ ಆಗಿದೆ, ಇದು ನಮ್ಗೆ ಏನು ಮಾಡೋಕ್ಕಾಗೋಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರದಿಂದ ಟೀಕೆ ಮಾಡ್ತಿದ್ದಾರೆ ಸರ್ ವಿರೋಧ ಪಕ್ಷದವರು. ಇವರು ಲಕ್ಷ ಕೊಟ್ಟು ಲಕ್ಷ ತೊಗೊಂಡು ಅದಾನಿ ಕಂಪ್ನಿಗೆ ಇದನ್ನು ಸೋಲಾರ್ ಲೀಸ್ನೇನು ಕೊಡ್ತಾ ಇದ್ದಾರೆ ಸರ್. ಇವರು ಯಾಕೆ ಗೌರ್ಮೆಂಟ್ಗೂ ಯೂಸ್ ಮಾಡ್ತಾ ಇಲ್ಲ ಇವರು? ಬಡ ಕುಟುಂಬದಿಂದ ಏನು ಮಾಡ್ತಾರೆ ಅವರು ಸರ್? ಬಂದು ನಮ್ಗೆ ಸೋಲಾರ್ ಹಾಕ್ತೀವಿ, ಕಂಬ ಅಳಿಸ್ತೀವಿ, ಪೊಲೀಸರು ಕರ್ಕೊಂಡ್ಬಂದು ಅತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಅವರು. ಎಷ್ಟು ವರ್ಷದಿಂದ ಜಮೀನು ನಿಮ್ಮ ಕಡೆ ಇತ್ತು ಸರ್? 46 ವರ್ಷದಿಂದ ನಮ್ಮ ತಾತನ ಕಾಲಿಂದ ಮಾಡ್ಕೊಂತ ಬಂದಿದ್ದೀವಿ ಸರ್ ನಾವು. ಸರ್ ನಾವು ಗೋಮಾ ಜಮೀನು ಮಾಡ್ತಾಯಿದ್ದೀವಿ ಸರ್. ಜಮೀನು ನಮ್ಮದು ಅಲ್ಲ, ಗೋಮಾ ಜಮೀನಿಂದ ನಮ್ಮ ಅರ್ಜನ್ ಕಾಲ್ ಕಿರ್ತಿ ಮಾಡ್ಕೊತ ಬಂದಿದ್ದೀವಿ ಸರ್. ಅವ್ರು ಅನ್ಪಾಡ್ ಇದ್ದಿದ್ದಕ್ಕೆ ಅವರು ಅರ್ಜಿ ಕೊಟ್ಟಿಲ್ಲ. 99ರಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಸರ್. ಅವರು ಬಗಾರಕ್ಕೂ ಅರ್ಜಿ 53 ಫಾರ್ಮ್ ಕೊಟ್ಟಿದ್ದಾರೆ ಸರ್. 2017ರಲ್ಲಿ ಬಂದು ನಿಮ್ಗೆ ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ ಸರಿ ಮಾಡ್ಕೊಂಡು ಹೋಗ್ಯಾರ ಸರ್. ಅಟೂ ಮಾಡ್ಕೊಂಡು ಹೋದಾರು. ಹೊಳ್ಳಿ ನಾವು ಕೇಳಕ್ಕೆ ಹೋದ್ರೆ ಅದು ಎಲ್ಲ ಒಮ್ಮೆ ಆಗತ್ತಪ್ಪ, ನಿಮ್ಗೆ ಅಷ್ಟೇ ಮಾಡಿ ಕೊಡಕ್ಕೆ ಬರೋಲ್ಲ ಅಂತ ಕೂಡ ಹೇಳಿದ್ರಿ ಸರ್ ಅವರು. ಎಷ್ಟು ಎಕರೆ ಜಮೀನು ಐತ್ರಿ ಅದು? ಯಾವ ಸರ್ ಅದು? ನಾವು ಎಬ್ಬಿಸಿದ್ದು 9 ಎಕರೆ ಸರ್. ಅದು ಇರೋದು 18 ಎಕರೆ 30 ಗುಂಟೆ ಇದೆ ಸರ್. 74 ಸರ್ವೆ ನಂಬರ್ ಕಡಸಕಟ್ಟೆಯಲ್ಲಿ ಇರೋದು ಸರ್. ಕಡಸಕಟ್ಟೆಯಲ್ಲಿ ಸರ್ಕಾರ ಅಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ ಏನು ಮಾಡ್ತಾ ಇದೆ? ಸೋಲಾರ್ ಹಾಕ್ತಾ ಇದ್ದಾರೆ ಸರ್. ಅದಾನಿ ಕಂಪ್ನಿ ಕೊಟ್ಟಿದ್ದಾರೆ. ಅವ್ರು ಅದಾನಿ ಕಂಪ್ನಿಯವ್ರು ಬಂದು 2-3 ಸಲ ಅವರು ಬಂದು ನಮ್ಗೆ ಲೆಟರ್ ತೋರಿಸಿ DC ಆರ್ಡರ್ ಆಗಿದೆ, ಇದು ನೀವು ಬಿಡಬೇಕು ಅಂತ ಹೇಳಿದ್ರು ಸರ್. ಸರಿ, ಕಬ್ಬು ಇದೆ, ಅಲ್ಲಿ ನೀರಾವರಿ ಇದೆ, 2 ಬೋರ್ವೆಲ್ ಹಾಕಿದ್ದೀವಿ ಸರ್. ನಾವು ಅದ್ರ ಮ್ಯಾಗೆ ಉಪಜೀವನ ಮಾಡ್ಕೊತ ಬಂದಿದ್ದೀವಿ ಸರ್. ನಾವು ಒಟ್ಟರು ಈಗ ಮುಂದೆ ಏನು ನಡೆ ನಿಮ್ಮದು ಸರ್? ನಮ್ಗೆ ಅದನ್ನ ಬಿಟ್ಟರೆ ನಮ್ಗೆ ಉಪಜೀವನ ಇಲ್ಲ. ಅದ್ರ ಮ್ಯಾಗ ನಾವು ಜೀವನ ಬದುಕಿದೀವಿ ಸರ್. ಬಡ ಕುಟುಂಬದವ್ರದ್ದು ನಾವು ಅದನ್ನ ಬಿಟ್ಟು ನಮ್ಗೆ ಏನಿಲ್ಲ. ಬಂದು ಪರಿಶೀಲನೆ ಮಾಡಿ ಅಂತ ಹೇಳ್ರಿ ಸರ್ ಅವ್ರಿಗೆ. DC ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಸರ್. ನಾವು ಮನವಿ ಕೊಟ್ಟಿದ್ರೆ ಅವಾಗ ಏನಂದ್ರು, ಇದು ಬರಡು ಭೂಮಿ ಹಾಕಕ್ಕೆ ಬರುತ್ತೆ, ಅಲ್ಲಿ ಹಾಕಕ್ಕೆ ಬರೋದಿಲ್ಲ. ನಾವು ಅದ್ರ ತಹಸೀಲ್ದಾರ್ ಕರೆದ ನಾವು ಮೀಟಿಂಗ್ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದವರು ಈಗ ಕೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್? ಅವರು ನಮ್ಮ ಜಮೀನು ನಾವು ಏನು ಬೇಕಾದ್ ಮಾಡ್ಬೋದು ಅನ್ನೋ ಮಾತು ಹೇಳ್ತಾ ಇದ್ದಾರೆ ಸರ್ ಅವರು. ನಮ್ಮ ಬಡವ್ರಿಗೆ ಏನಾಗಿದ್ರೆ ಕರ್ನಾಟಕದಲ್ಲಿ ನಾವು ಇರೋಕೆ ಏನು ಹಕ್ಕಳಿಲ್ಲ ಸರ್. ಇಲ್ಲಿ ಸರ್ ನಾವು ವಿಶ್ವದ ಬಾಟ್ಲಿ ಅಲ್ಲ, ನಮ್ಮ ಲಾಸ್ಟ್ ಇದೆ ಸರ್. ಈಗ ಅವರು ಒಂದು 5-6 ಸಲ ಈ ಥರ ಮಾಡ್ತಾ ಇದ್ದಾರೆ ಸರ್. ನಾವು ಬದುಕುದನ್ನ ಇಲ್ಲ ಸರ್. ನಾವು ಅದನ್ನ ಬಿಟ್ಟರೆ ನಮ್ಗೆ ಉಪಜಾನ ಇಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತೇಳಿ ನಾವು ಇಲ್ಲಿವರೆಗೆ ಬಂದೀವಿ ಸರ್. ನಾವು ಎಷ್ಟು ಕುಟುಂಬದ ಸರ್ ಸರ್? ಇದು ನಾವು 9 ಎಕರೆಯಲ್ಲಿ 5 ಕುಟುಂಬ ಇದೆ ಸರ್. ಒಂದು 30-35 ಮಂದಿ ಇದೆ ಸರ್. ಇಲ್ಲಿ ನೋಡ್ರಿ, ಸಣ್ಣ ಮಕ್ಕಳು ಬಂದಿದ್ದಾರೆ ಸರ್. ಇಲ್ಲಿ ಏನೇನು ಬೆಳಿತೀರಿ ಸರ್? ಈ ಸದ್ಯ ಇದ್ದಿದ್ದಿದೆ, ಕಬ್ಬು ಇದೆ ಸರ್, ಅಲ್ಲಿ ಅವ್ರಿ ಬೆಳೆ ಇದೆ, ಮೆಕ್ಕೆಜೋಳ ಇದೆ ಸರ್, ಜೋಳ ಇದೆ ಸರ್. ಅಲ್ಲಿ ಇಷ್ಟೆಲ್ಲ ಮಾಡಿ ನಾವು ಅದರಲ್ಲಿ ಉಪಜೀವನ ಮಾಡ್ಕೊತ ಇದ್ದೀವಿ ಸರ್. ನಾವು ಅತಿ ವರ್ತನೆ ಒಂದು 7-8 ಸಲ ಬಂದು ಇವರು ಬೈಲಹೊಂಗಲ ತಹಸೀಲ್ದಾರು ಅದು ಸಿರಟ್ಟಿ ಅಂತೇಳಿ ಸರ್, ನೀವು ಹೊರ ಹಾಕ್ತೀವಿ ಅನ್ನುವಂಥ ಮಾತನ್ನು ಅಂತಾರೆ ಸರ್ ಅವರು. ಏನಾಗಬೇಕತ್ತೀರಿ ಸರ್? ನಮಗೆ ಇದು ಭಾಳ ದಿವಸ ಮಾಡ್ಕೊತ ಬಂದಿದೆ ಸರ್. ಅಕ್ರಮ ಇದ್ದಿದ್ದು ಸಕ್ರಮ ಮಾಡಿ ನಮ್ಗೆ ಕೊಡ್ರಿ, ಇಲ್ಲಾಂದ್ರೆ ನಮ್ಗೆ ಕೊಡಲಿಲ್ಲ ಅಂತಂದ್ರು ನಮ್ಗೆ ಅಲ್ಲಿ ದುಡ್ದು ಬದುಕಾಕಿ ನಮ್ಗೆ ಜೀವನ ಮಾಡಿ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ ಸರ್ ಇವ್ರನ್ನ.